ನಿಮ್ಮ ತಿಂಗಳ ಖರ್ಚು 15,000 ರೂಪಾಯಿ, ಆದರೆ ನಿಮ್ಮ ಜೇಬ್ನಲ್ಲಿರೋದು ಬರೀ 10,000 ರೂಪಾಯಿ. ಮಿಕ್ಕ 5,000 ರೂಪಾಯಿಯನ್ನು ಹೊಂದಿಸೋದಕ್ಕೆ ನೀವು ಸಾಲ ಮಾಡಬೇಕಾಗತ್ತೆ. ಇದನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಕರೀತಾರೆ, ಅಂದ್ರೆ ವಿತ್ತೀಯ ಕೊರತೆ. ಹಾಗಾದ್ರೆ ದೇಶದ ಬಜೆಟ್ ಎಷ್ಟನ್ನ ಹೊಂದಿಸೋದಕ್ಕೆ ಸಾಧ್ಯ, ಎಷ್ಟು ಸಾಲ ಮಾಡಬೇಕಾಗತ್ತೆ? ಸೊ ದೇಶದ ಫಿಸ್ಕಲ್ ಡೆಫಿಸಿಟ್ ಎಷ್ಟು, ಆ ಬಗ್ಗೆ ತಿಳ್ಕೊಳ್ಳೋಣ. 2024-25ರ ಬಜೆಟ್ ಗಾತ್ರ 48.21 ಲಕ್ಷ ಕೋಟಿ. ಫಿಸ್ಕಲ್ ಡೆಫಿಸಿಟ್ 4.9% ಆಫ್ GDP, ಅಂದ್ರೆ 16 ಲಕ್ಷದವರೆಗೆ ಸಾಲ ಮಾಡಬೇಕಾಗಿ ಬಂತು ಸರ್ಕಾರ. ಅದರರ್ಥ 100 ರೂಪಾಯಿ ಬಜೆಟ್ ಅಂದ್ಕೊಂಡ್ರೆ 33 ರೂಪಾಯಿ ಸಾಲ ಮಾಡಿ ಹೊಂದಿಸಬೇಕಾಗಿತ್ತು ಕೇಂದ್ರ ಸರ್ಕಾರ. 2023-24ರ ಬಜೆಟ್ ಗಾತ್ರ 45 ಲಕ್ಷ ಕೋಟಿ. ಫಿಸ್ಕಲ್ ಡೆಫಿಸಿಟ್ 5.9% ಆಫ್ GDP, ಅದರ ಮೌಲ್ಯ 17.86 ಲಕ್ಷ ಕೋಟಿ. ಅಂದ್ರೆ ಒಟ್ಟಾರೆ ಬಜೆಟ್ನಲ್ಲಿ 39% ಸಾಲ ಮಾಡಿ ಹೊಂದಿಸಬೇಕಾಯಿತು ಸರ್ಕಾರ. 2022-23ರ ಬಜೆಟ್ ಗಾತ್ರ 39.45 ಲಕ್ಷ ಕೋಟಿ. ಫಿಸ್ಕಲ್ ಡೆಫಿಸಿಟ್ 6.4% ಆಫ್ GDP, ಅದರ ಮೌಲ್ಯ 16.6 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ಬಜೆಟ್ 100 ರೂಪಾಯಿ ಅಂದ್ಕೊಂಡ್ರೆ ಸಾಲ ಮಾಡಿ 42 ರೂಪಾಯಿ ಹೊಂದಿಸಬೇಕಾಯ್ತು. 2021-22ರ ಬಜೆಟ್ ಗಾತ್ರ 34.83 ಲಕ್ಷ ಕೋಟಿ. ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ 6.8%, ಅದರ ಮೌಲ್ಯ 15 ಲಕ್ಷ ಕೋಟಿ. ಅಂದ್ರೆ 100 ರೂಪಾಯಿ ಬಜೆಟ್ನಲ್ಲಿ 43 ರೂಪಾಯಿ ಸಾಲ ಮಾಡಿ ಹೊಂದಿಸಬೇಕಾಗಿ ಬಂತು. ಲಾಸ್ಟ್ಲಿ 2020-21ರ ಬಜೆಟ್ ಗಾತ್ರ 30.4 ಲಕ್ಷ ಕೋಟಿ ರೂಪಾಯಿ. 3.5% ಫಿಸ್ಕಲ್ ಡೆಫಿಸಿಟ್ ಆಫ್ GDP ಇತ್ತು, ಅದರ ಮೌಲ್ಯ 7.96 ಲಕ್ಷ ಕೋಟಿ. ಅಂದ್ರೆ 100 ರೂಪಾಯಿ ಬಜೆಟ್ ಇದ್ರೆ 26 ರೂಪಾಯಿ ಸಾಲ ಮಾಡಬೇಕಾಗಿ ಬಂತು.